यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಏಕಕ್ಕಾಗಿ ಹೋರಾಟ ಏಕಕ್ಕಾಗಿ ಹೋರಾಟ ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ ಸಂಪರ್ಕ ನೀಡಬೇಡುವ ಅಧಿಕಾರಿಗಳಿಗೆ ಶಾಶ್ವತ ತಾತ್ಕಾಲಿಕ ನೀಡುವ ಸರ್ಕಾರಕ್ಕೆ ಈ ನೋಟ್ರಿ ಬಾಂಡ್ಗಳಿಗೆ ಏನು ನೋಟ್ರಿ ಅಂದ್ರೆ ಏನಪ್ಪ ಬಕ್ಷೀಸ್ ಪತ್ರ ಬಾಂಡ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡಾಕ ಹಿಂದೆ ಆಗತ್ತೆ. ಯಾಕಪ್ಪ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಐತಿ, ಮಹಾನಗರ ಪಾಲಿಕೆ ಆದೇಶ ಐತಿ, ನಗರಾಭಿವೃದ್ಧಿ ಇಲಾಖೆಯಿಂದ ಆದೇಶ ಐತಿ ಅಂತ ಹೇಳ್ತಾರೆ. ಈಗ ನಿನ್ನೆ ಮೊನ್ನೆ ಏನ್ ಮಾಡ್ರಿ, ಈಗ ಅವು ಯಾವ ಗಾಳಿ ತೂರಿ ಏನ್ ಆದೇಶ ಐತಿ ಆದೇಶ ಪೂರ್ತಿ ಗಾಳಿ ತೂರಿ. ಆ ಗಾಳಿ ತೂರಿ ಯಾವುದೇ ಒಂದು ಆದೇಶ ಇಲ್ಲ, ಏನಿಲ್ಲ, ಆಟೋಮೆಟಿಕ್ ನಿಮ್ ಖಜಾನೆ ಖಾಲಿ ಐತಿ. ಅಧಿಕಾರಿಗಳಿಗೆ ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳಿಗೆ ಅಧೀಕ್ಷಕ ಅಭಿಯಂತರರಿಗೆ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಧಿಕ್ಕಾರ ಧಿಕ್ಕಾರ ಇಂಧನ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರ ಸಂಘಕ್ಕೆ ಬಕ್ಷೀಸ್ ಪತ್ರ ಹೊಂದಿರುವ ಗ್ರಾಮೀಣ ವಿದ್ಯುತ್ ನೀಡಿದ ಅಧಿಕಾರಿಗಳಿಗೆ ಮುನ್ನಡೆ ಪತ್ರ ನೀಡಿದ ಅಧಿಕಾರಿಗಳಿಗೆ ಸಾಕಷ್ಟು ವರ್ಷಗಳಿಂದ ಮೇಲಿಂದ ಯಾವುದೇ ಕೂಲೆ ಇದ್ರೂ ಕೂಡ ಕೆಲವೊಂದು ಅಧಿಕಾರಿಗಳು ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಕಾಂಟ್ರಾಕ್ಟ್ಗಳನ್ನು ಕಾಡಿಸ್ಲಿಕ್ಕೆ ಬಂದಿದ್ದಾರೆ. ಅದು ನಾನು ನೋಡಿ 4 ವರ್ಷ. ಈಗ ಸರ್ಕಾರದ ಕಳಕಳಿ ಏನಪ್ಪಾ ಅಂದ್ರೆ ಎಲ್ಲರಿಗೆ ಬಡವರಿಗೆ ಆಗ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ಯಾವುದೇ ಒಂದು ಸುತ್ತೋಲೆ ಹೊರಡಿಸ್ತಾರ. ಹೊತ್ತು ಯಾವುದೇ ಒಂದು ಕಾನೂನು ಇಲ್ಲದೆ ಇವರು ಕಾನೂನಿಗೆ ಅಡೆತಡೆ ಮಾಡುವಂತ ದಿಶೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅದಕ್ಕೋಸ್ಕರ ಬರುವಂತ ದಿನಮಾನದಾಗ ಏನದ ನಾವು ಎಲ್ಲ ಗುತ್ತಿಗೆದಾರರು ನಾವು ಸಿಎಂ ಹತ್ರ ಹೋಗ್ಬೇಕಾಗ್ತದ, ನಾವು ಮಾಜಿ ಸಿಎಂ ಕಡೆನೂ ಹೋಗ್ಬೇಕಾಗ್ತದ. ಯಾಕಂದ್ರೆ ಇವ್ರು ಮೊದಲು ಎತ್ತಂಗಡಿ ಮಾಡ್ಬೇಕಿಲ್ಲಿಂದ. ಯಾಕಂದ್ರೆ ಕಾಂಟ್ರಾಕ್ಟ್ಗಳು ಇಷ್ಟು ದುಡಿತಾರೆ ನಿಮ್ಗೆ ಗೊತ್ತಿಲ್ಲ, ನಾನು ದುಡ್ದವನೇ ಇದ್ದೀನಿ. ಎಲ್ಲ ಅವ್ರ ಕೆಲಸನೂ ಸತ ಇವರೇ ಮಾಡ್ತಾರ. ಅವ್ರು ಮಾಡುವಂತ ಕೆಲಸನು ಅನಾಮತ್ ಕೂತು ಇವರು ದುಡ್ಡು ತಗೋತಾರ. ಈಗ ಏನದ, ಈ ಗುಂಟೆ ಪ್ಲಾಟ್ ಆಗಿರ್ಬೋದು, ಅವು ಆಗಿರ್ಬೋದು, ಮೂಲಭೂತ ಸೌಕರ್ಯ ಏನದ ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಅದ ಮೊದಲಿಂದೆ. ಈಗೇನದ ಇವತ್ತಿನ ದಿವಸ ಇವತ್ತು ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಒಂದು ರ್ಯಾಲಿ ಮೂಲಕ ಡಿಸಿ ಆಫೀಸ್ಗೆ ಒಂದು ಮನವಿ ಕೊಡ್ಬೇಕಂತ ಏನು ಬಂದಾರ. ನಾನು ಅವ್ರಿಗೆ ಕೃತಜ್ಞತೆಗಳ ಸಲ್ಲಿಸ್ತೀನಿ. ನನಗೆ ನಿನ್ನೆ ಇವತ್ತೇ ಹೇಳೋದ್ರಿಂದ ಸಾಕಷ್ಟು ಪೂರ್ವ ತಯಾರಿ ಸರಿಯಾಗಿ ಆಗಿಲ್ಲ. ಪ್ರಯತ್ನ ಮಾಡಿ ಎಲ್ಲರಿಗೂ ಕೊಡಿಸುವಂತ ಪ್ರಯತ್ನ ಮಾಡ್ಯಾರ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಆದ್ರೂ ಈ ದಿಶೆಯಲ್ಲಿ ನಾವು ಸಕ್ರಿಯವಾಗಿ ಮೇಲೆ ನಾವು ಬೆಂಗಳೂರು ತನ ಹೋಗಿ ಏನದಲ್ಲ ಈ ಅಧಿಕಾರಿಗಳ ಕಿರುಕುಳಕ್ಕೆ ನಾವು ತಕ್ಕ ಉತ್ತರ ಕೊಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है।
बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, KHB कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशंस कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशंस कंफर्म कीजिए। ಒಂದು ಗುಂಟಾ ಪ್ಲಾಟಿಗೆ ಕರೆಂಟ್ ಕೊಡ್ರಿ ಅನ್ನುವಂಥ ಸಲುವಾಗಿ ನಾವು DC ಆಫೀಸ್ ಬಂದು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಂತ ಈ ಭ್ರಷ್ಟ MLAಗಳಿಗೆ ಧಿಕ್ಕಾರ ಮೊದಲೇದಾಗಿ. ಯಾಕೆಂದ್ರೆ ಯಾರು ಸಣ್ಣವರಿದ್ದವ್ರು ಮಾತ್ರ ಒಂದು ಗುಂಟಾ ಪ್ಲಾಟ್ದಾಗ ಎರಡೆರಡು ಮನೆ ಕಟ್ಟಿ ಅವ್ರೊಂದು ಜೀವನ ಮಾಡ್ತಿರ್ತಾರೆ. ಮೊದಲೇದಾಗಿ ನಾ ಇಲ್ಲಿ ಇದ್ರೊಳಗೆ ಎಷ್ಟೊಂದು ದುರ್ಬಳಕೆ ಐತಪ್ಪ ಅಂತ ಹೇಳ್ತೀನಿ. ಇವರು ಇವತ್ತು ಕನಿಷ್ಠ ಅಂದ್ರೂ ನಮ್ಮ ಕರ್ನಾಟಕದೊಳಗೆ 4 ಲಕ್ಷ ಮೀಟರ್ ಅನ್ನು ಕೊಡುವಂತದ್ದು. ಅವರು 4 ಲಕ್ಷ ಮೀಟರ್ ಯಾಕೆ ಇವತ್ತು ಇವರು ವಿಳಂಬ ಮಾಡ್ಲಕತ್ತಾರಪ್ಪ ಅಂತಂದ್ರ, ಒಂದು ಹೊಸ ಮೀಟರಿಗೆ 50 ಮಿನಿಟ್ ಫ್ರೀ ಕೊಡ್ಬೇಕು. ಆ 50 ಮಿನಿಟ್ ಫ್ರೀ ಕೊಟ್ರೆ 4 ಲಕ್ಷಕ್ಕಂದ್ರೆ ಮಿನಿಮಮ್ 20 ಲಕ್ಷ ಮಿನಿಟ್ ಕರೆಂಟ್ ಕೊಡ್ಬೇಕು ಪರ್ ತಿಂಗಳಿಗೆ. ಇವತ್ತು ಅವ್ರು ಏನ್ ಮಾಡ್ಯಾರ, 7 ರೂಪಾಯಿ ಪರ್ ಯೂನಿಟ್ ಮಾಡ್ಯಾರ. ಆ 7 ರೂಪಾಯಿ ಯೂನಿಟ್ ಲೆಕ್ಕ ಹಾಕಿದ್ರಂದ್ರ 16ರಿಂದ 18 ಕೋಟಿ ರೂಪಾಯಿ ಆಗ್ತದ ಪರ್ ತಿಂಗಳು. ಇವತ್ತು ಮಿನಿಮಮ್ 14-15 ತಿಂಗಳಿಂದ ಆದ್ರ ಮಿನಿಮಮ್ ಇವತ್ತು ಎಷ್ಟಪ್ಪ ಅಂತಂದ್ರ 100 ಕೋಟಿಗಳಿಗೆ ಇವತ್ತು ಕೊಡ್ಬೇಕಾಗ್ತದೆ. ಆ 100 ಕೋಟಿ ಉಳಿಸೋದ್ರ ಸಲುವಾಗಿ ಗುಂಟಾಗಳನ್ನ ಅವ್ರು ಬಂದ್ ಮಾಡಿಟ್ಟಾರೆ. ಅದಕ್ಕೆ ಸಾರ್ವಜನಿಕರು ಏನ್ ಮಾಡ್ಬೇಕು, ಇನ್ನ ಅವ್ರು ಏನ್ ಕರೆಂಟ್ ಫ್ರೀ ಕೊಡ್ತಿದ್ರು ಚಲೋ ಅದ, ಫ್ರೀ ಕೊಡಬೇಡ ಅಂತ ಹೇಳಿದ್ರೆ ಈ 50 ಮಿನಿಟ್ ಏನು ಫ್ರೀ ಕೊಡ್ಲಾತಾರಲ್ಲ ಅದ್ರ ಸಲುವಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬ್ರೆ, ಸ್ವಲ್ಪ ದಯವಿಟ್ಟು ನಾವು ಇಂಧನ ಖಾತೆ ಸಚಿವ ಮಾಡಿದ್ರಿ. ನಾವು ಇಂಧನ ಖಾತೆ ಸಚಿವ ಇದ್ದಾಗ ಯಾವ ತರ ಮಾಡಿದ್ರಿ, ಎಲ್ಲಾ ಕಡೆನೂ ಒಳ್ಳೆ ಇಂಪ್ರೂವ್ಮೆಂಟ್ ಗಳನ್ನು ಮಾಡಿದ್ರಿ. ನಾವು ಉಪಮುಖ್ಯಮಂತ್ರಿಗಳು ಆಗಿದ್ದರಿಂದ ಯಾವಾಗ ಆಗಿರಲ್ಲ, ಮುಖ್ಯಮಂತ್ರಿ ಆದ್ರೂ ಅದನ್ನ ಸುಧಾರಣೆ ಮಾಡೋರಿ. ನಮಗೆ ದಯವಿಟ್ಟು ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ, ಎಲ್ಲಾ ಗುಂಟಾಗಳಿಗೆ ಕೊಡ್ರಿ. ಆಮೇಲೆ ರೈತರಿಗೆ 15,000 ರೂಪಾಯಿ ಒಂದು RR ನಂಬರ್ ತುಂಬಿಕೊಳತ್ತಾರೆ ಡೆವಲಪ್ ಅಂತ ಹೇಳಿ. ಅಲ್ಲಿ ಯಾವ ಎಲ್ಟಿ ಯಾವ ಮಾಡಂಗಿಲ್ಲ. ಅದಕ್ಕೆ ಅವ್ರಿಗೆ ಸರ್ವಿಸ್ ಕನೆಕ್ಷನ್ ದಾಗ ಕೊಟ್ರಂದ್ರ 7ರಿಂದ 8,000 ರೂಪಾಯಿದಾಗ ಅವ್ರಿಗೆ ಸರ್ವಿಸ್ ಕನೆಕ್ಷನ್ ಆಗ್ತದೆ. ಮತ್ತು ಈಗ ನಮ್ದು ERP ಇವ್ರೆಲ್ಲಾ ಬಿಲ್ಗಳನ್ನ ERP ಒಳಗೆ ಮಾಡ್ಕೊಳಕ್ತಾರೆ. ಮತ್ತು ನಮ್ಮ ಗುತ್ತಿಗೆದಾರ ಬಿಲ್ಗಳನ್ನ ಯಾಕೆ ERP ಒಳಗೆ ಮಾಡ್ಕೊಳಕತ್ತಿಲ್ಲ, ಅದನ್ನ ದಯವಿಟ್ಟು ERP ಒಳಗೆ ಮಾಡ್ಕೊರಿ. ಅವ್ರಿಗೆ ಎಷ್ಟು ಸಮಸ್ಯೆ ಅದಾವಪ್ಪ ಅಂತಂದ್ರೆ ಈಗ ಹೇಳಕತ್ತಾರ, ಇಲ್ಲಿ ಬಹಳ ಸಮಸ್ಯೆಗಳದಾವ. ಅವ್ರದ್ದು ಲೇಬರ್ ಚಾರ್ಜ್ ಕೊಡ್ಬೇಕು, ಎಲ್ಲಾ ಕೊಡ್ಬೇಕು. 24/7 ಅವ್ರದ್ದು ERP ಬಿಲ್. ಬರೀ ERP ಗುತ್ತಿಗೆದಾರಿಗೆ ಮಾತ್ರ ERP ಅಲ್ಲ ಬೇಡ್ರಿ, ನೀವು ERP ಮಾಡಿ ನಿಮ್ಗೆ ಬಂದ್ ಇಟ್ಕೋರಿ. 15-20 ದಿವಸಗಟ್ಟಲೆ ಏನ್ ಮಾಡ್ತೀರಿ, ನಮ್ ಸರ್ವರ್ ಇಲ್ಲ ಅಂತೇಳಿ ಬಂದ್ ಮಾಡ್ತೀರಿ. ಆದ್ರೆ ಕರೆಂಟ್ ಬಿಲ್ ತುಂಬಿಕೊಳ್ಳೋದು ಬಂದ್ ಮಾಡ್ತೀರಿ ಇಲ್ಲ, ಮೆನುವಲ್ದಾಗ ಮಾಡ್ತೀರಿ. ಹಂಗೆ ಈಗ ಯಾಕೆ ಗುತ್ತಿಗೆದಾರದು ಮೆನುವಲ್ದಾಗ ಮಾಡಬಾರ್ದು? ಮೆನುವಲ್ ಮಾಡ್ಬೇಕು. ಮೆನುವಲ್ ಮಾಡಿ ಹಿಂದಗಡೆ ನಿಮ್ಗೆ ERP ಮಾಡ್ಕೊರಿ, ಸುಡ್ಗಾಡ್ರೆ ಮಾಡ್ಕೊರಿ. ಆ ಗುತ್ತಿಗೆದಾರನ್ನ ಯಾಕೆ ನೀವು ತ್ರಾಸ ಕೊಡಾಕ್ತೀರಿ? ಅದಕ್ಕೆ ನೀವೇನದಿರಲ್ಲ, ಇಲ್ಲಿ 10-15 ವರ್ಷ ಕಟ್ಲೆ ಏನಿದಿರಲ್ಲ. ದಯವಿಟ್ಟು ನಾವು ಹೋರಾಟ ಮಾಡಿ ಬೆಂಗಳೂರಿಗೆ ಹೋಗತಕ್ಕ ಇದೆ. ಈಗ ನಮ್ದು ಮಾಜಿ ಅಧ್ಯಕ್ಷರು ಮಾದ್ರಿ ಸಾಹೇಬ್ರು ಮತ್ತು ಅವರು ಕಾಂಗ್ರೆಸ್ ಧುರೀಣರು ಅವ್ರು ಆಗಲೇ ಹೇಳಿದ್ರು. ಏನ್ ಹೇಳಿದ್ರು, ನಾವು ಮುಖ್ಯಮಂತ್ರಿ ತನ ಹೋಗ್ತೀವಿ ಅಂತ ಹೇಳ್ಯಾರ. ಅವ್ರನ್ನೆಲ್ಲ ಕರ್ಕೊಂಡು ನಾವು ಮುಖ್ಯಮಂತ್ರಿ ತನಕ ಹೋಗ್ತೀವಿ. ಯಾಕಂದ್ರೆ ನಾವು ಇವತ್ತು ನಮ್ಮ ಇವ್ರಿದ್ರಂದ್ರೆ MP ಪಾಟೀಲ್ ಸಾಹೇಬ್ರು ಇದ್ರಂದ್ರೆ ಸಚಿವರು, ಅವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದ್ರಪ್ಪ ಅಂದ್ರೆ ನಾವು ಮೊದಲೇಕಾಗಿ ಹೋಗಿ ಅವ್ರಿಗೆ ಭೇಟಾಗ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಏನ್ ಮಾಡ್ರಿ, ಇದನ್ನ ದಯವಿಟ್ಟು ಇದು ಕರೆಂಟ್ ಕೊಡುವಂತ ವ್ಯವಸ್ಥೆಗಳನ್ನ ತಾವು ಮಾಡ್ರಿ. ಮುಂದಿನ ದಿವಸದೊಳಗೆ ನಮ್ಮ ಗುತ್ತಿಗೆದಾರ ಬಿಲ್ಗಳು ಏನು ಬಾಕಿ ಅದಾವ ದಯವಿಟ್ಟು 1 ವಾರದೊಳಗೆ ತಾವು ಅದನ್ನ ERP ಮಾಡ್ರಿ, ಬಿಟ್ಟರೆ ಬಿಡ್ರಿ, ದಯವಿಟ್ಟು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ತಮ್ಮ ಮುಖಾಂತರ ಮಾಜಿ ಮಂತ್ರಿಗಳು, ಇಂಧನ ಸಚಿವರು, ಕರ್ನಾಟಕ ಬೆಂಗಳೂರಿಗೆ ವಿಜಯಪುರ ಜಿಲ್ಲೆ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳು ಮನವಿ ಕುರಿತು ಸಲ್ಲಿಸಿದರು. ಈ ವಿಷಯ ಸೈಯದ್ ಹಸೀನ್ ನೌಕಾಗುಳ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಅನಿಯಂತ್ರಿತ ವಿದ್ಯುತ್ ವಿತರಕ ಸಂಘ, ರೈತ ಬೆಂಗಳೂರು ವಿಜಯಪುರ ಜಿಲ್ಲಾ ಶಾಖೆ. ದಿನಾಂಕ ಮುಖ್ಯಮಂತ್ರಿಗಳ ಆದೇಶ 3/7 ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ 3/7/2020 ನಡೆದ ಸಭೆಯಲ್ಲಿ ಆದೇಶ ನೀಡಿದೆ. ಆದರೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಅಧಿಕಾರಿಗಳು, ಎಸ್ಕಾಂ ಅಧೀಕ್ಷಕರಾದ ಸಿದ್ದಪ್ಪ ಬೆಜ್ಜಿಗರು ಅವರು ಯಾವುದೇ ಆದೇಶವನ್ನು ಮುಖ್ಯಮಂತ್ರಿ ಆದೇಶ ಇದ್ದರೂ ರಿಜೆಕ್ಟ್ ಮಾಡಿ ತಂದೆ ಒಂದು ಆದೇಶವನ್ನು ನೀಡುತ್ತಾರೆ. ಅದರ ಪ್ರಕಾರ ನಾವು ಅವರಿಗೆ ಒಂದು ಅರ್ಜಿ ಮನವಿ ಮಾಡಿದ್ದೆವು. ಯಾವುದರ ಲಿಖಿತ ರೂಪದಲ್ಲಿ ಕರ್ನಾಟಕ ಸರ್ಕಾರ ಅಥವಾ ನ್ಯಾಯಾಲಯ ಅಥವಾ KRC
ಇವು ಯಾವುದೇ ಒಂದು ಆದೇಶ ಇದ್ದರೆ ಈ ಗುಂಟಾ ಪ್ಲಾಟ್ಗಳಿಗೆ ಬಕ್ಷಿಸ್ ಪತ್ರ ಹಾಗೂ ಸಬ್ ರಿಜಿಸ್ಟರ್ ಅಂತ ಏನೇ ಇರಲಿ ಗುಂಟಾ ಸಬ್ ರಿಜಿಸ್ಟರ್ ಖರೀದಾದಂಥ ಕಾಗದಪತ್ರಕ್ಕೆ ವಿದ್ಯುತ್ ಸಾಲ ಕೊಡುವಂತ ಮನವಿ ಮಾಡಿದ್ವಿ. ಯಾವುದೇ ಲಿಖಿತ ರೂಪದಲ್ಲಿ ಆದೇಶ ಸರ್ಕಾರ ಗೌರ್ಮೆಂಟ್ದಿರಲಿ, ಕರ್ನಾಟಕ ಇರಲಿ ಅಥವಾ ನ್ಯಾಯಾಲಯದಿರಲಿ ಅಥವಾ KRC ಕೊಡುತ್ತಿಲ್ಲ, ಯಾವುದೇ ರೂಪದಲ್ಲಿ ಲಿಖಿತ ರೂಪದಲ್ಲೂ ಮರಳಿ ನಮಗೆ ಕೊಟ್ಟಿರೋದಿಲ್ಲ. ಕೇವಲ ಅವರು ಬರೆದು ಕೊಟ್ಟಿದ್ದು ವಿದ್ಯುತ್ ಶಕ್ತಿ ಕೊಡಲಿಕ್ಕೆ ಬರೋದಿಲ್ಲ. ಇವ್ರ ಮ್ಯಾಗೆ ಮೊದಲ ಏನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದ್ದಾರೆ ಇವರು ಸಿದ್ದಾಪ್ ಇಂಜಿನಿಯರ್, ಮುಖ್ಯಮಂತ್ರಿ ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ. ಇವರು ಮೊದಲು ಇಲ್ಲಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಅವ್ರು ಮೊದಲು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಥವಾ ಡಿಸ್ಮಿಸ್ ಮಾಡಿ ಹೋಗೋದು ಬಿಡಬೇಕು. ಇವ್ರ ಬಗ್ಗೆ ಕ್ರಮ ಆಗಲಿಕ್ಕಂದ್ರೆ ಇವತ್ತಿನ ಜಿಲ್ಲಾಲಿಂದ ಎಷ್ಟು ಎಲ್ಲ ಜಿಂದಗಿ ಎಲ್ಲ ತಾಲೂಕದವರು ಸೇರಿದ್ದಾರೆ. ಈ ನಿಯೋಗ ಮುಂದೆ ಬಿಜಾಪುರದಾಗ ಜಿಲ್ಲೆಗೆ ಉಸ್ತುವಾರಿ ಸಚಿವ ಕೊಟ್ಟಿರೋಂಥ ಆದೇಶ ಸಚಿವರಾದರು ಅವ್ರ ಮನೆಗೆ ಹೋಗ್ತೀವಿ, ನಾವು ಮುತ್ತಿಗೆ ಹಾಕ್ತೀವಿ. ಇಲ್ಲ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಮನೆಗೆ ಹೋಗಿ ನಾವು ಧರಣಿ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತಿದ್ದೀನಿ. ಈ ಎಲ್ಲ ಕೆಲವು ಏನು ಡೀಟೇಲ್ಸ್ ಹೋಗೋಕ್ಕೆ ಭಾಳ ಟೈಮ್ ಇರ್ತದೆ ಇದ್ದಂಥ. ಮತ್ತು 24/7 ಎಲಿಜಿಬಲ್ ಏನಾದ್ರು ಮಳೆ ಗಾಳಿ ಆದ್ರೆ ಕೆಲವು ಲೇಬರ್ ವರ್ಕ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ, ಅವ್ರಿಗೊಂದು ರಿಸರ್ವ್ ಫಂಡ್ ಮಾಡಬೇಕು. ಇಮಿಡಿಯೇಟ್ಲಿ ಅವ್ರದ್ದು ಕೆಲಸ ಮುಗಿದ ಮ್ಯಾಗ ಹ್ಯಾಂಗೆ ಮಳೆ ಗಾಳಿದಾಗ ಕಂಬದ ಮ್ಯಾಗ ಕೆಲವು ಬಡವ್ರು ಕಾಂಟ್ರಾಕ್ಟರ್ ಅವ್ರದ್ದು ತಮ್ಮ ಎಲ್ಲ ನಿವೇಶನ ಮಾಡಿ ಬ್ಯಾಂಕ್ ಲೋನ್ ತಂದು ಮಾಡಿರ್ತಾರೆ. ಅವ್ರು ಇಮಿಡಿಯೇಟ್ಲಿ ಕೆಲಸ ಮುಗಿದ ಮ್ಯಾಗ ಇಮಿಡಿಯೇಟ್ಲಿ ಪೇಮೆಂಟ್ ಆಗೋದು ವ್ಯವಸ್ಥೆ ಮಾಡಬೇಕಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಕೆಲವು ಟರ್ಮ್ಸ್ ಆಫ್ ಕಂಡೀಷನ್ ತಗೋತಾರೆ, ಟೆಂಡರ್ ಆದಾಗ ಇಷ್ಟು ದಿವಸ ಕೆಲಸ ಮುಗಿಬೇಕು. ಅದೇ ರೀತಿಯಿಂದ ಕೆಲಸ ಮುಗಿದಾಗ ವಿದಿನ್ 15 30 ಡೇದಾಗ ಆ ಲೇಬರ್ ಕಾಂಟ್ರಾಕ್ಟ್ ಬಿಲ್ ರಿಸೀವ್ ಮಾಡಿಬಿಡ್ಬೇಕು. ಆ ಪ್ರೊವಿಜನ್ ಇಟ್ಕೊಂಡೇ ಟೆಂಡರ್ ಮಾಡಬೇಕಂತ ನನ್ನ ಅನಿಸಿಕೆ. ಇಲ್ಲ ಅದನ್ನು ವಿದ್ಯುತ್ಗಿದ್ದವ್ರು ಕೆಲವು ಎಲ್ಲ ಬ್ಯಾಂಕ್ ಲೋನ್ ಮಾಡಿ ಅದು ಮಾಡಿ ಎಲ್ಲ ಲೋನ್ ಮಾಡಿದ್ದಾರೆ. ಇವ್ರು ಪೆಂಡಿಂಗ್ ಇಟ್ಕೊಂಡು ಕೂತ್ರೆ ಅವನಿಗೆ ನುಕ್ಸಾನ್ ಆಗ್ತದೆ. ಹೀಗಾಗಿ ನಾನು ಹೇಳಿ ಬರ್ತೀನಿ, ಇವ್ರು ಮನವಿ ಮಾಡ್ತಾರೆ. ರೈತ ಭಾರತ ಪಕ್ಷ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸಲ್ಲಿಸಿದೆ. ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದ ಜನರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ವಿದ್ಯುತ್ ಕಂಪನಿಗಳು ಸಾರ್ವಜನಿಕರಲ್ಲಿ ಚೆಲ್ಲಾಟವಾಡಲು ಖಂಡಿಸಿ ಅನುಕೂಲ ಮಾಡಿಕೊಡುವಂಥದ್ದು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘ ವಿಜಯಪುರ ನಡೆಸುತ್ತಿರುವ ಹೋರಾಟಕ್ಕೆ ರೈತ ಭಾರತ ಪಕ್ಷ ಕರ್ನಾಟಕ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಮತ್ತು ಈ ಮುಂಚೆ ರೈತ ಭಾರತ ಪಕ್ಷ ಹಲವಾರು ಇಂಧನ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಪತ್ರಗಳನ್ನು ನೀಡಿದರೂ ಸಹಿತ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಸರ್ಕಾರ ಹಾಗೂ ವಿದ್ಯುತ್ ಕಂಪನಿಗಳು ಮತ್ತು KRC ಸಾರ್ವಜನಿಕರಿಗೆ ಸಿಗಬೇಕಾದ ವಿದ್ಯುತ್ ಸಂಪರ್ಕವನ್ನು ಎಲ್ಲರಿಗೂ ನೀಡಬೇಕಾಗಿ ಮತ್ತೊಮ್ಮೆ ಕಳಕಳಿವೇನೆ ಸಮಸ್ಯೆಗಳ ಬಗ್ಗೆ ಒಂದೇದೇನಪ್ಪ ಅಂದರೆ 2024 ಡಿಸೆಂಬರ್ ಸುಪ್ರೀಂ ಕೋರ್ಟ್ ಆದೇಶದ ನೆಪವನ್ನು ಹೇಳಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಸುಮಾರು 1 ವರ್ಷದಿಂದ ಕರ್ನಾಟಕ ಸರ್ಕಾರ, ನಗರಾಭಿವೃದ್ಧಿ, ಇಂಧನ ಇಲಾಖೆಯ ವಿದ್ಯುತ್ ಕಂಪನಿಗಳು ಹಾಗೂ KRC ಇವರು ಮಾಡಿದ ಅನ್ಯಾಯವನ್ನು ಕರ್ನಾಟಕ ರಾಜ್ಯದ ಜನರು ಎಂದೂ ಸಹಿಸುವುದಿಲ್ಲ. ಏಕೆಂದರೆ ಸಾರ್ವಜನಿಕರು ವಿದ್ಯುತ್ ಸಂಪರ್ಕದ ಸಲುವಾಗಿ ಯಾವುದೇ ರಾಜ್ಯದಲ್ಲಿ ತೆಗೆದುಕೊಳ್ಳದ ನಿರ್ಣಯವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಸಾರ್ವಜನಿಕರಿಗೆ ವಿದ್ಯುತ್ ಸಲುವಾಗಿ ಜನರು ಕಷ್ಟಪಡಬೇಕಾಯಿತು. ಮತ್ತು ಗೃಹಜ್ಯೋತಿಯ ಲಾಭವನ್ನು ಸಾರ್ವಜನಿಕರಿಗೆ ನೀಡಬಾರದು ಅಂತ ಸರ್ಕಾರ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಜಾಗಗಳಿದ್ದು ಇದಕ್ಕೆ ಮಹಾನಗರ ಪಾಲಿಕೆಗಳಿಂದ ಪರ್ಮಿಷನ್ ಸಿಗದೇ ಇರುವುದು ಮತ್ತು ಸಾರ್ವಜನಿಕರಿಗೆ ಬಕ್ಷೀಸ್ ಪತ್ರ, ಮುಸ್ಲಿಂ ಸಮಾಜ ಹಾಗೂ ಇನ್ನಿತರ ಸಮಾಜಗಳು ದಾನದ ರೂಪದಲ್ಲಿ ಜಾಗವನ್ನು ನೀಡಿದ ಉದಾಹರಣೆಗಳು ಇರುತ್ತವೆ. ಆದ ಕಾರಣ ಕರ್ನಾಟಕ ಸರ್ಕಾರಕ್ಕೆ ರೈತ ಭಾರತ ಪಕ್ಷದಿಂದ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಎಲ್ಲರಿಗೂ ವಿದ್ಯುತ್ ಸಂಪರ್ಕ ನೀಡಲು ಇಂಧನ ಇಲಾಖೆ ಅಧಿಕಾರಿಗಳು ಸೂಚಿಸಿ ಮಾರ್ಗದರ್ಶನ ನೀಡಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಎರಡನೇದೇನಪ್ಪ ಅಂದರೆ, ಮಾನ್ಯ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 75% ಅಧಿಕಾರಿಗಳು ತಮ್ಮ ಸರ್ಕಾರಿ ಕೆಲಸದ ಜೊತೆಗೆ ಗುತ್ತಿಗೆ ಕಾಮಗಾರಿಗಳನ್ನು ಸಹಿತ ಮಾಡುತ್ತಿದ್ದು ಬಹಳ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹಲವಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಇದ್ದು ಬೇರೆ ಕಡೆ ವರ್ಗಾವಣೆ ಮಾಡಿ ವಿದ್ಯುತ್ ಕಂಪನಿಗಳನ್ನು ಆರ್ಥಿಕವಾಗಿ ಸದೃಢ ಮಾಡಬೇಕಾಗಿ ವಿನಂತಿ ಮಾಡ್ತೀವಿ. ಮೂರನೇದು ಏನಪ್ಪ ಅಂತಂದರೆ, ವಿದ್ಯುತ್ ಕಂಪನಿಗಳು ಖಾಸಗೀಕರಣ ಮಾಡಬಾರದು ಎಂದು ರೈತ ಭಾರತ ಪಕ್ಷ ವಿರೋಧಿಸುತ್ತದೆ. ಅದರಂತೆ ವಿದ್ಯುತ್ ಕಂಪನಿಗಳು ಆರ್ಥಿಕವಾಗಿ ನಷ್ಟ ಅನುಭವಿಸಲು ಮೂಲ ಕಾರಣ. ವಿದ್ಯುತ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರೆಲ್ಲರೂ ಸೇರಿ ಈ ನಷ್ಟದಲ್ಲಿ ಬರಲು ಮೂಲ ಕಾರಣವಾಗಿದೆ. ಕಾರ್ಮಿಕ ವರ್ಗ ದುಡಿಯುತ್ತದೆ, ಆದರೆ ಹಿರಿಯ ಅಧಿಕಾರಿಗಳು ಮಾತ್ರ ಕಂಪನಿಯನ್ನು ಆರ್ಥಿಕವಾಗಿ ಸದೃಢ ಮಾಡಲು ಹಿಂಜರಿಯುತ್ತಿರುವುದರಿಂದ ಈ ಕಂಪನಿಗಳು ದಿವಾಳಿ ಹಂಚಿಕೆ ಬಂದು ತಲುಪಿದೆ. ಆದರೆ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಇಂಧನ ಸಚಿವರಿಗೆ ನೇರವಾಗಿ ಸವಾಲು ಹಾಕುತ್ತೇನೆ. ಏನೆಂದರೆ, ಈ ಕಂಪನಿಗಳನ್ನು ಪ್ರತಿ ವರ್ಷ 600ರಿಂದ 700 ಕೋಟಿಗೆ ಲಾಭಾಂಶದಲ್ಲಿ ತಂದು ತೋರಿಸಲು ನನಗೆ ಒಂದು ಅವಕಾಶ ಕೊಟ್ಟರೆ ಅದನ್ನು ಮಾಡಿ ತೋರಿಸುವಂಥ ಧೈರ್ಯ ನನ್ನಲ್ಲಿದೆ ಅಂತ ಹೇಳ್ತಿದ್ರಿ. ಆಮೇಲೆ ಈಗೇನಿತ್ತು ಅಂದರೆ, ಒಂದು KRC ಆಯೋಗದ ಅಧ್ಯಕ್ಷರಿಗೆ ಒಂದು ಕಾಪಿ ಹಾಕಿದ್ದೀವಿ, ಇಂಧನ ಸಚಿವರಿಗೆ ಒಂದು ಕೊಟ್ಟಿದ್ದೀವಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿಗೆ ಒಂದು ಕೊಟ್ಟಿದ್ದೀವಿ, ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆ, ಮಾನ್ಯ ಎಸ್ಕಾಂ MD ಅವರಿಗೆ ಒಂದು ಕಾಪಿ ಇದೆ. ಇವ್ರಿಗೆ ಒಂದು ಸ್ವಲ್ಪ ಮಾನ್ಯ ಜಿಲ್ಲಾಡಳಿತ ಮೂಲಕ ಮುಟ್ಟಿಸಬೇಕಂತ ಯಕ್ಷಿಂದ ನಾನು ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರೈತ ಬೆಂಗಳೂರು ಬಿಜಾಪುರ ಜಿಲ್ಲಾ ಶಾಖೆ ಇಂದ ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ಇವತ್ತಿನ ವಿಷಯ ಪಾದಯಾತ್ರೆ ಪ್ರಕಾರ ನಮ್ಮ ಕೇಂದ್ರ ಕಚೇರಿ ಆದಂಥ ಬಿಜಾಪುರದ RT ಆಫೀಸ್ ಎದುರಿನಿಂದ ಇಲ್ಲಿಂದ DC ಆಫೀಸ್ ಬಂದೀವಿ. ಈ ಗುಂಟಾ ನಿವೇಶನಗಳಿಗೆ ಹಾಗೂ 24/7 ವೆಹಿಕಲ್ ಲೇಬರ್ ಪೇಮೆಂಟ್
ಕೆಲವು ಲೇಬರ್ ವರ್ಕ್ ಮಾಡೋರು ವಿದ್ಯುತ್ ಬಿಲ್ಲನ್ನು ವಿಳಂಬ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಬಿಲ್ಗಳು ಇದ್ದರೂ 6-7 ದಿವಸದಲ್ಲಿ ಕಂಪನಿ ಆಫೀಸ್ ಹೋಗಿ FA ಆದಂಥ ಅವರಿಗೆ ಅವ್ರು ಎಲ್ಲರಿಗೂ ಲೇಬರ್ ಕಾಂಟ್ರಾಕ್ಟ್ ಬಿಲ್ ರಿಲೀಸ್ ಮಾಡಬೇಕು. 24/7 ಇವ್ರು ಟರ್ಮ್ಸ್ ಆಫ್ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಯಾವುದೇ ಕೆಲಸ ಮಾಡಬಾರ್ದು, 20% ಹಗಲು ರಾತ್ರಿ ದುಡಿತಿರ್ತಾರೆ. ಅವ್ರು ಕೆಲವು ರೀಸನ್ 2-3 ತಿಂಗಳು ಆದರೂ ಅವ್ರಿಗೆ ಬಿಲ್ ಇಶ್ಯೂ ಮಾಡಿಲ್ಲ ಅಂತ ಎಲ್ಲ ಬಿಲ್ ಕಳಿಸ್ಬೇಕು. ಮತ್ತು ಗುಂಟಾ ಪ್ಲಾಟ ಸಬ್ ರಿಜಿಸ್ಟ್ರಿ ಖರೀದಾದ್ಮ್ಯಾಗ ಈಗ ಹೊಸ ಸರ್ಕಾರ ಬಂದ್ಮ್ಯಾಗ ಎ ಖಾತಾ ಬಿ ಖಾತಾ ಮಾಡಿದೆ. ಎ ಖಾತಾ ಬಿ ಖಾತೆ ಕೆಲವು ಬಡವರು ಇದ್ದವ್ರು ಎ ಖಾತಾ ಬಿ ಖಾತಾ ಮಾಡ್ಕೊಳ್ಳಿ ಹೋಗಂಗಿಲ್ಲ. ಸಬ್ ರಿಜಿಸ್ಟ್ರಿ ಇರ್ತದ ಅಥವಾ ಬಕ್ಷೀಸ್ ಪತ್ರ ಇರ್ತದ, ಅದ್ರ ಬಗ್ಗೆ ಇವರು ವಿದ್ಯುತ್ ಸರಬರಾಜು ಕೊಡಬೇಕು. ಅದೇ ರೀತಿಯಿಂದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಸಿದ್ದರಾಮಯ್ಯ CM ಅವರು 3/7/2020 ಆದೇಶ ಮಾಡ್ಯಾರ. ಅದು ಆರ್ಡರ್ ಇವರು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಆಮೇಲೆ ಮೊನ್ನೆ 3/6/2026ಕ್ಕೆ DK ಶಿವಕುಮಾರ್ ಅವರು ಆದೇಶ ಮಾಡ್ಯಾರ. 2400 ಸ್ಕ್ವೇರ್ ಫೀಟ್ ಒನ್ ಟೈಮ್ ಸೆಟ್ಮೆಂಟ್. ಹಳೆ ಆದೇಶ 1200. ಯಾವುದೇ ಆದೇಶ ಇದ್ದರೂ ಅವ್ರು ಇಮಿಡಿಯೇಟ್ಲಿ ವಿದ್ಯುತ್ ಸರಬರಾಜು ಕೊಡುವಂಥ ಆದೇಶ ಮಾಡಿದ್ರು. ಸರ್ಕಾರ ಆದೇಶ ಇದ್ದರೂ ನಮ್ಮ ಇಲ್ಲಿ ಅಧಿಕಾರಿ ಇದ್ದ ಸಿದ್ದಪ್ಪ ಬೆಂಜಿಗರವರು ವಿನಾಕಾರಣ ಕಾಂಪ್ಲಿಕೇಟ್ ಮಾಡೋದು. ಸಬ್ ಡಿವಿಷನ್ ಕೆಲಸ ಮಾಡ್ತಿದ್ದ AWG ಡಿಸ್ಟರ್ಬ್ ಮಾಡೋದು. ಅದು ಮಾಡಬೇಡ್ರಿ, ಗುಂಟಾ ಮಾಡಬೇಡ್ರಿ, ಇದು ಮಾಡಿ ಯಾವುದೇ ಆದೇಶ ಮಾಡಿದ್ರು ಗುಂಟಾ ಇರಲಿ ಸಬ್ ರಿಜಿಸ್ಟ್ರಿ ಇರಲಿ ಯಾವುದೇ ಆದೇಶದಾಗ ಕ್ಲಿಯರ್ ಬರೋದಿಲ್ಲ. ಕೇವಲ 1200 ಬಿಲ್ ಟೈಪ್ ಏರಿಯಾ ಮಾತ್ರ. ಎನೆ ಇರಲಿ ಗುಂಟಾ ಇರಲಿ ಅವರಿಗೆ ವಿದ್ಯುತ್ ಸರಬರಾಜು ಕೊಡಬೇಕಂತ ಅವರ ಒಂದು ಟಾರ್ಗೆಟ್ ಇದೆ ಸರ್ಕಾರದ. ಆ ಟಾರ್ಗೆಟನ್ನು ಇವರು ವೇಸ್ಟ್ ಮಾಡ್ತಾ ಇದ್ದಾನೆ ಸಿದ್ದಪ್ಪ ಬೆಂಜಾರಿ. ಯಾಕೆ ವೇಸ್ಟ್ ಮಾಡೋದು? ಇವನ್ ಮ್ಯಾಗ ಹಳೆವು ಇನ್ಕ್ವೈರಿ ಅದಾವೆ. ಈಗ ಭಾಳ ಅದ ಈ ವರ್ಷನಾಗೆ ರಿಟೈರ್ಮೆಂಟ್ ಬರೇ ಹಗರಣ. ಕೆಲವು 4-5 ಕಂಪ್ನಿಲಿಂದ ಬಂದಿಂಥ ಎಂಪ್ಲಾಯ್ GLM ALM ಅವ್ರಿಗೆ ಗಂಡಾಪಟ್ಟಿ ಇಲ್ಲಿ ರಿಟರ್ನ್ ಪೋಸ್ಟಿಂಗ್ಗಳೊಳಗೆ 2-3 ಲಕ್ಷ ಬಿತ್ತಿದ್ದಾನೆ ನಾವು. ಇಂಥ ಅಧಿಕಾರಿಗಳು ಸರ್ಕಾರ ಇನ್ನೂ ಮುಂದುವರ್ಸಾಗ್ತದೆ. ಕೆಲವು ಉಸ್ತುವಾರಿ ಸಚಿವರಿಗೆ ಮಾಜಿ ಉಸ್ತುವಾರಿ ಸಚಿವರಿಗೆ ಏನ ಹೇಳಿ ಗುಂಟಾ ಪ್ಲಾಟ್ ಬಂದ್ ಮಾಡಿಸೋದು, ಚಾಲೂ ಮಾಡಿಸೋದು. ತಾನು AWG ಆಗಿ SO ಆಗಿ ಹೋಗ್ಯಾನ. ಏನು ಸಾರ್ವಜನಿಕ ತೊಂದರೆ ಅದ ಗುರ್ತದ, ಏನೂ ಮಾಡಿಲ್ಲ. 3 ಸಬ್ ಡಿವಿಷನ್ ನಮ್ದು ಬಿಜಾಪುರ ಸರ್ಕಲ್ದಾಗ ಬರ್ತಾವೆ. ಬಿಜಾಪುರ ಡಿವಿಷನ್ದು ಒಳಗೆ 5 ಸಬ್ ಡಿವಿಷನ್ ಅದಾವೆ. 5 ಸಬ್ ಡಿವಿಷನ್ ಮಾಡಿ ಇಂದ ಮಟ್ಟ ಒಂದು ಸಬ್ ಡಿವಿಷನ್ ಹೋಗಿ ಯಾವುದೇ ರೀತಿಯಿಂದ ತನಿಖೆ ಮಾಡಿಲ್ಲ. ಎಷ್ಟು ಅರ್ಜಿ ಬಂದವು, ಎಷ್ಟು ಸಪ್ಲೈ ಕೊಟ್ಟಿರಿ, ಎಷ್ಟು ಬಡವ್ರ ಮನೆ ಮ್ಯಾಗ ಲೈನ್ ಹೋಗ್ಯದ, ಎಲ್ಲಿ ಸ್ಕೂಲ್ ಕಾಲೇಜ್ ಬಲ್ಲಿ ಟ್ರಾನ್ಸ್ಫರ್ ಅದಾವೆ ಎಲ್ಲ ಶಿಫ್ಟ್ ಮಾಡಿದ್ದು ಸರ್ಕಾರ ಆದೇಶ ಮಾಡೋದ. ಸರ್ಕಾರ ಆದೇಶ ಏನು ಮಾಡಿದ, ಎಲ್ಲೆಲ್ಲಿ ಸ್ಕೂಲ್ ಅದಾವೆ 11 ಲೈನ್ ಟ್ರಾನ್ಸ್ಫರ್ ಸ್ವಂತ ಸರ್ಕಾರ ದುಡ್ಡದಲ್ಲಿ ಶಿಫ್ಟ್ ಮಾಡ್ಬೇಕಂತ ಆದೇಶ ಅದ. ಯಾವನೂ ಇವು ಮಾಡಿಲ್ಲ. ಯಾವುದು ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಕೊಟ್ಟಿಲ್ಲ, ಯಾವ ಓಣಿಗೂ ಕೊಟ್ಟಿಲ್ಲ. ಬರೇ ತೊಂದರೆ ಕೊಡೋದು, ಸಾರ್ವಜನಿಕ ತ್ರಾಸ ಕೊಡೋದು ಅಧಿಕಾರ ಅದಲ್ಲ. ಇವ್ರು ಮೊದಲು ಬಿಜಾಪುರದಿಂದ ವರ್ಗಾವಣೆ ಮಾಡಿದರೆ ಎಲ್ಲ ಸಬ್ ಡಿವಿಷನ್ 3 ಡಿವಿಷನ್ ಒಳ್ಳೆ ರೀತಿಯಿಂದ ಆಡಳಿತ ನಡೀತದ. ಕೆಲವು ವಿಷಯಗಳಲ್ಲಿ ಇವ್ರಿಗೆ ಹೇಳೋದು ಅದ ರೀ, ಅಷ್ಟು ಭ್ರಷ್ಟಾಚಾರ ತಿರುಗಾಣ. ಇವ್ರು ಮೊದಲು ಇಲ್ಲಿಂದ ಬಿಜಾಪುರ ವರ್ಗಾವಣೆ ಮಾಡಬೇಕು. ಅಂದ್ರೆ ಎಲ್ಲ ಸಬ್ ಡಿವಿಷನ್ ಒಂದು ಸುರಕ್ಷಿತ ಕೆಲಸ ನಡೀತದೆ ನನ್ನ ಅನುಭವ ಅದ. ನಾನು ಕೇಂದ್ರ ಕಾರ್ಯ ಸಮಿತಿ ಸದಸ್ಯ ಸೈಯದ್ ಯಾಸಿನ್ ಗುಲ್ಬರ್ಗ, ವಿಜಯಪುರ. ನಮ್ಮ ಹೆಸ್ಕಾಂ ಇಲಾಖೆ ಒಳಗೆ ERP ಅನ್ನೋ ಸಾಫ್ಟ್ವೇರ್ ಬಂದದ. ಸಾಫ್ಟ್ವೇರ್ ಎದಕ್ಕೆ? ಅದನ್ನ ಸರಳೀಕೃತ ಮಾಡಕ್ಕೆ. ಅದನ್ನ ಈಗ ಅದು ಸಾಫ್ಟ್ವೇರ್ ಸರಳನೇ ಇಲ್ಲ. ಅವ್ರ ಅಧಿಕಾರಿಗಳಿಗೇನೆ ಅದು ಸಾಫ್ಟ್ವೇರ್ ಯೂಸ್ ಮಾಡಕ್ ಬರಲ್ಲ. ಆ ಸಾಫ್ಟ್ವೇರ್ ಒಂದನ್ನು ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಬಿಲ್ಲು ನಮ್ಮ ಬಿಜಾಪುರ ಡಿವಿಷನ್ ಅಷ್ಟೇ ಕೋಟ್ಯಾಂತರ ರೂಪಾಯಿ ಬಿಲ್ ನಿಂತಾವು. ಮತ್ತೆ ಪ್ರತಿಯೊಂದು ಸಾಫ್ಟ್ವೇರ್ ಅವರಿಗೆ ಯೂಸ್ ಮಾಡಕ್ ಬರಲ್ಲ. ಅಂದ್ರೆ ಸಾಫ್ಟ್ವೇರ್ ಎದಕ್ಕೆ ಬೇಕಾಗಿತ್ತು? ನಾವು ಸಾಫ್ಟ್ವೇರ್ ಬೇಕು ಅಂತ ಕೇಳಿರ್ಲಿಲ್ಲ. ಅದೇ ರೀತಿ ಅವ್ರದೇ ಪಗಾರ ಆ ಸಾಫ್ಟ್ವೇರ್ ನಲ್ಲಿ ಮಾಡಿ ನೋಡೋಣ. ನೀವು ಮೊದಲು ಬಿಲ್ ಜನರೇಟ್ ಮಾಡ್ರಿ, AWG ಕೊಡ್ರಿ, ಆಮೇಲೆ ಈಗ ಹೋಗ್ಲಿ, ಆಮೇಲೆ SE ಹೋಗ್ಲಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ ಹೋಗ್ಲಿ. ನಿಮ್ ಬಿಲ್ ಎಷ್ಟು ಡಿಲೇ ಆಗ್ತಾವ ಅನ್ನೋದು ನಿಮಗೂ ಗೊತ್ತಾಗ್ಲಿ. ನಿಮಗೆ ಲೂಪ್ ನಿಮ್ ಸಾಫ್ಟ್ವೇರ್ ನಲ್ಲೇ ERP ಸಾಫ್ಟ್ವೇರ್ ನಲ್ಲೇ ತುಂಬಾ ಲೂಪ್ ಹೋಲ್ಸ್ ಅದಾವೆ. ಅಲ್ಲೇ ಯಾರಿಗೂ ಕೂತು ಯಾವ ಅಧಿಕಾರಿಗಳಿಗೂ ಸಾಫ್ಟ್ವೇರ್ ಮಾಡಕ್ ಬರ್ತಿಲ್ಲ ನಮ್ ಬಿಜಾಪುರ ಡಿವಿಷನ್ದಲ್ಲಿ. ಸೊ ಸಾಫ್ಟ್ವೇರ್ ಇಲ್ಲ. ಅದಕ್ಕೆ 24/7 ಬಿಲ್ ಇರ್ತಾವು. ಮೊನ್ನೆ ಮಳೆಗಾಳಿಗೆ ಮಾಡು ಬಿಲ್ ಇರ್ತಾವು. ಗಂಗಾ ಕಲ್ಯಾಣ ರೈತರಿಗೆ ಮಾಡಿಕೊಟ್ಟಿದ್ದು ಮಳೆ ಆಗ್ತದಂತೆ ಜಲ್ದಿ ಗಂಗಾ ಕಲ್ಯಾಣ ಮಾಡಿ ಅನುಕೂಲ ಮಾಡಿಕೊಟ್ಟ ನಮ್ಮ ಕಾಂಟ್ರಾಕ್ಟರ್ಸ್ಗಳು ಬಿಲ್ ಇರ್ತಾವು. ಸೊ ಇದರಿಂದ ERP ಸಾಫ್ಟ್ವೇರ್ ಇಂದ ನಮ್ಮ ಕಾಂಟ್ರಾಕ್ಟರ್ಗಳ ಜೀವನ ಹೆಂಗಾಗ್ಬಿಟ್ಟಿದಂದ್ರ ಸಾಲ ಬಡ್ಡಿ ತೆಗೆದು ಸಾಲ ಬಡ್ಡಿದೊಳಗೆ ಜೀವನ ಹೊಂಟು ಬಿಟ್ಟದ. ಇದನ್ನ ಸಾಫ್ಟ್ವೇರ್ ಮತ್ತೆ ಇನ್ನೊಂದು ಕೇಳ್ಪಟ್ಟಿದೀವಿ, ಟೆಂಡರ್ ಕಾಂಟ್ರಾಕ್ಟರ್ಗಳಿಗೆ ಸಾಫ್ಟ್ವೇರ್ ಇರ್ಲಾರ್ದೆ ಮ್ಯಾನುವಲ್ ಪ್ರಕಾರ ಬಿಲ್ ಕಳಿಸ್ಬೇಕು ಅಂತ ನೀವೊಂದು ಆದೇಶ ಮಾಡಿರಂತ ಕೇಳ್ಪಟ್ರಿ. ಇದು ಎಷ್ಟು ನಿಜಾಂಶ ಅನ್ನೋದು ಗೊತ್ತಿಲ್ಲ. ಅವರಿಗೆ ಟೆಂಡರ್ದವ್ರಿಗೆ ಒಂದು ನ್ಯಾಯ, ನಾವು LC ವರ್ಕ್ ಮಾಡೋರು, ಲೇಬರ್ ಕಾಂಟ್ರಾಕ್ಟರ್ ವರ್ಕ್ ಮಾಡೋರಿಗೆ ಒಂದ್ ನ್ಯಾಯ. ಒಂದೇ ಒಂದು ಕಂಬ ಬಿತ್ತು ಅಂದ್ರೆ 10 ಕಿಲೋಮೀಟರ್ನಿಂದ 15 ಕಿಲೋಮೀಟರ್ನಿಂದ ಬಂದು ಕಾಂಟ್ರಾಕ್ಟರ್ ಆ ಒಂದು ಕಂಬ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಿ. ಅದಕ್ಕೆ ಆ ಕಾಂಟ್ರಾಕ್ಟರ್ಗಳಿಗೆ SR ರೇಟ್ ನಲ್ಲಿರೋ
ಏನ್ ಅವ್ರು ಇನ್ವೆಸ್ಟ್ ಮಾಡಿರ್ತಾರಲ್ಲ 4 ಮಂದಿ ಲೇಬರ್ ಒಂದ್ ಟ್ರ್ಯಾಕ್ಟರ್ ತಗೊಂಡ್ ಬಂದ್ ಏನ್ ವರ್ಕ್ ಮಾಡಿರ್ತಾರಲ್ಲ ಅದು SR ಬಿಲ್ಸ್ ಅದೇಕ ಅದ್ರ ಜೊತೆ ಮ್ಯಾಚ್ ಆಗಲ್ಲ ಅಂತ ವರ್ಕ್ಗಳನ್ನ ನಾವು ಕಾಂಟ್ರಾಕ್ಟರ್ ಮಾಡಿವಿ. ಅದನ್ನ ERP ಇದೊಂದು ಬಿಲ್ ಸಾಫ್ಟ್ವೇರ್ ಒಂದು ಸರಳೀಕೃತ ಮಾಡ್ಬೇಕೇ ಹೊರತು ಅದನ್ನ ಇನ್ನೂ ಕಠಿಣವಾಗಿ ಮಾಡಬಾರ್ದು ಅಂತ ಈ ERP ಸಾಫ್ಟ್ವೇರ್ ಇರೋದ ನಮ್ದು ನಮಗ್ ಬೇಡ. ಇದು ನೀವು ಮೊದಲು ERP ಸಾಫ್ಟ್ವೇರ್ ತೆಗೆದು ಹಾಕಿ ಅಂತ ಹೇಳ್ಕೊತೀನಿ. ನನ್ನ ಹೆಸರು ಸೌಮ್ಯ ನಾರಾಯಣ್ಕರ್, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯದ ಮಹಿಳಾ ಉಪಾಧ್ಯಕ್ಷರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವಿಜಯಪುರ ಹಾಗೂ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪತ್ರಕರ್ತರಿಗೆ ಇಷ್ಟು ಉರಿ ಬಿಸಿಲಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ಗುತ್ತಿಗೆದಾರರು, ತಾಲೂಕದಿಂದ ಬಂದಂಥ ಎಲ್ಲ ಗುತ್ತಿಗೆದಾರರು ಹಾಗೂ ವಿಜಯಪುರದಿಂದ ಬಂದಂಥ ಎಲ್ಲ ಗುತ್ತಿಗೆದಾರರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।